ದಿನಾಂಕ 17-12-2025ರಿಂದ 21-12-2025ರವರೆಗೆ ಮಂಡ್ಯ ಜಿಲ್ಲೆಯ ಹವಾಮಾನ ವರದಿ ಹಾಗೂ ಕೃಷಿಕರಿಗೆ ಮುನ್ಸೂಚನೆ. ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ತುಂತುರು ಹನಿ ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 27-28 ಡಿಗ್ರಿ ಸೆಲ್ಸಿಯಸ್ ಇದ್ದು ಕನಿಷ್ಠ ಉಷ್ಣಾಂಶ 11-12 ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 80-82ರಷ್ಟಿದ್ದು ಮಧ್ಯಾಹ್ನದ ತೇವಾಂಶ 23-25ರಷ್ಟು ಇರಲಿದೆ. ಗಾಳಿಯು ಗಂಟೆಗೆ 4-6 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಶುಷ್ಕ ಹವಾಮಾನ ನಿರೀಕ್ಷಿಸಲಾಗಿದ್ದು ಬೆಳಗಿನ ತಾಪಮಾನ ಕಡಿಮೆ ಇರುತ್ತದೆ. ತರಕಾರಿ ನರ್ಸರಿಗಳನ್ನು ಶೀತದಿಂದ ರಕ್ಷಿಸಲು ಸಂಜೆ ಲಘು ನೀರಾವರಿ ನೀಡಿ ಮತ್ತು ರಾತ್ರಿಯಲ್ಲಿ ಒಣಹುಲ್ಲು ಅಥವಾ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಬೇಕು. ಬಾಳೆ, ತೆಂಗಿನಕಾಯಿ ಮತ್ತು ಅಡಿಕೆಗೆ ನೀರಾವರಿ ಒದಗಿಸಬೇಕು. ಜಾನುವಾರುಗಳನ್ನು ಬೆಚ್ಚಗಿನ ಆಶ್ರಯದಲ್ಲಿ ಇಡಿ. ಶೀತ ಗಾಳಿಯ ಪ್ರವೇಶವನ್ನು ತಡೆಯಲು ಕೋಳಿ ಶೆಡ್ಗಳನ್ನು ಮುಚ್ಚಬೇಕು. ಭತ್ತ ಕೊಯ್ಲಿನ ಹಂತ ತಲುಪಿದ್ದು ಧಾನ್ಯದ ಬಣ್ಣ ಬದಲಾಗುವುದನ್ನು ತಪ್ಪಿಸಲು ಇಬ್ಬನಿ ಒಣಗಿದ ನಂತರ ಬೆಳಗ್ಗೆ ಬೇಗನೆ ಕೊಯ್ಲು ಮಾಡಿ. ಧಾನ್ಯದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು 2-3 ದಿನಗಳವರೆಗೆ ಸರಿಯಾದ ಸೂರ್ಯನ ಬೆಳಕಿನಲ್ಲಿ ಒಣಗಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಮಳೆಯ ಮುನ್ಸೂಚನೆ ಇಲ್ಲದ ಕಾರಣ ಸೂಕ್ಷ್ಮ ಬೆಳೆಗಳಿಗೆ ಅಗತ್ಯವಿರುವಂತೆ ನೀರು ಹಾಕಿ. ಸಂಜೆ ಕಡಿಮೆ ಆರ್ಎಚ್ನಿಂದಾಗಿ ಒಣಗುವುದನ್ನು ತಡೆಯಲು ಅತಿಯಾದ ನೀರಾವರಿಯನ್ನು ತಪ್ಪಿಸಿ. ತೋಟಗಾರಿಕಾ ಬೆಳೆಯಾದ ಹಣ್ಣಿನ ಬೆಳೆಗಳಿಗೆ ಲಘು ನೀರಾವರಿ ಒದಗಿಸಿ. ತರಕಾರಿಗಳ ಎಳೆಯ ಸಸಿಗಳಿಗೆ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಹಸಿಗೊಬ್ಬರ ಅಗತ್ಯವಿರಬಹುದು. ಸೂರ್ಯಕಾಂತಿ, ಸೋಯಾ ಅವರೆ, ಎಳ್ಳು, ನೆಲಗಡಲೆ, ತೋಟಗಾರಿಕಾ ಬೆಳೆಗಳಾದ ಬೆಳ್ಳುಳ್ಳಿ ಮತ್ತು ಕಲ್ಲಂಗಡಿಗೆ ಡಿಸೆಂಬರ್ ತಿಂಗಳು ಸೂಕ್ತವಾಗಿದೆ.